ಇದು ಗಿಣ್ಣಾಲು. ಹಸು ಕರು ಹಾಕಿದ 3ನೇ ದಿನದ ಹಾಲು. ನಾವು ಡೈಲಿ ಹಾಲು ತರಲಿಕ್ಕೆ ವರ್ತನೆ ಮಾಡ್ಕೊಂಡಿದ್ವಲ್ಲ, ಅವ್ರು ಕೊಟ್ಟಿದ್ದರು. ತುಸು ಹಳದಿ ಬಣ್ಣದಲ್ಲಿದ್ದು ಅಂಟು ಅಂಟಾಗಿರುವ ಈ ಹಾಲು ಪೌಷ್ಟಿಕಾಂಶಗಳ ಅಗರ ಅಂತಾರೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಅಂಶಗಳು ಈ ಗೀಬು ಅಥವಾ ಗಿಣ್ಣು ಹಾಲಿನಲ್ಲಿ ಹೆಚ್ಚಾಗಿರ್ತದೆ. ಹಾಗಾಗಿ ಇದನ್ನು ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ. ಹೌದು, ಅಮೃತಕ್ಕೆ ಸಮಾನವಾದಂತಹ ಗೀಬು ಹಾಲಿನಲ್ಲಿ ಗಿಣ್ಣು ಮಾಡೋದು ಹೇಗೆ ಅನ್ನೋದನ್ನು ನೋಡ್ತಾ ಹೋಗಿ. ಹಾಲನ್ನು ಒಂದು ಪಾತ್ರೆಗೆ ಹಾಕಿ ಕಾಯಕ್ಕೆ ಇಡಬೇಕು. 10ರಿಂದ 15 ನಿಮಿಷ ಅದು ಚೆನ್ನಾಗಿ ಮಳ್ಳಬೇಕು. ಹಾಲು ಕಾಯೋಷ್ಟೊತ್ತಿಗೆ ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು 100ರಿಂದ 150 ಗ್ರಾಮ್ ಕಡಲೆ ಬೀಜವನ್ನು ನಾವು ಚೆನ್ನಾಗಿ ಹುರ್ಕೊಬೇಕು. ಹುರ್ಕೊಂಡು ಅದನ್ನು ಸಿಪ್ಪೆ ತೆಗೆದು ಇಟ್ಕೋಬೇಕು. ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ನುಣ್ಣಗೆ ಮಾಡಬಾರ್ದು. ಮಿಕ್ಸಿಗಾದರೂ ಹಾಕ್ಕೋಬೋದು, ಅಥವಾ ಕಲ್ಲಲ್ಲೇ ನಮಗೆ ಬಾಯಿಗೆ ಚೆನ್ನಾಗಿ ಹಂಗೆ ಸಿಗಬೇಕು ತಿನ್ನೋಕ್ಕೆ ಅಂದರೆ ಕಲ್ಲಲ್ಲೇ ಅದನ್ನು ಒಂದು 2-3 ಒಳನ್ನು ಆಗಿ ಜಜ್ಕೋಬೋದು. ಆನಂತರ ಒಂದು 4 ಏಲಕ್ಕಿ ಮತ್ತು ಗಸಗಸೆಯನ್ನು ಹುರಿದ್ಬಿಟ್ಟು ನಾನು ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ. ಗಸಗಸೆ ಬೇಡ ನಮಗೆ ಅಂದರೆ ಗಸಗಸೆಯನ್ನು ಬಿಟ್ಟು ನೀವು ಬರೀ ಏಲಕ್ಕಿನ ಪೌಡ್ರನ್ನ ಹಾಕ್ಕೋಬೋದು ಫ್ಲೇವರ್ಗೆ. ಆನಂತರ ಒಂದೆರಡು ಗೋಡಂಬಿಯನ್ನು ನಾನು ಎಣ್ಣೆ ಅಥವಾ ತುಪ್ಪದಲ್ಲಿ ಹುರ್ಕೊಂಡು ಗೋಡಂಬಿಯನ್ನು ಹಾಕ್ಕೊತಾ ಇದ್ದೀನಿ. ನಮಗೆ ತುಪ್ಪನಾದರೂ ಹಾಕಿ ಹುರಿಬೋದು, ಎಣ್ಣೆನಾದರೂ ಹಾಕಿ ಹುರ್ಕೋಬೋದು. ಈಗ ಹಾಲು ಮಳ್ತಾ ಐತೆ. ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಸಣ್ಣ ಉರಿಲಿ ಅಥವಾ ಮೀಡಿಯಮ್ ಉರಿಲಿ ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು. ಇಲ್ಲ ದಪ್ಪ ಗಂಟಾಗಿಬಿಡುತ್ತೆ. ಆ ಗಂಟುಗಳನ್ನೆಲ್ಲ ಹೊಡ್ಕೊಬೇಕು. ಇದಕ್ಕೆ ನಮಗೆ ಒಂದು 1/4 kg ಅವಲಕ್ಕಿಯನ್ನು ಹಾಕ್ಕೋಬೇಕು. ಈಗ 15 ನಿಮಿಷ ಆಯಿತು. 15 ನಿಮಿಷ ಹಾಲು ಚೆನ್ನಾಗಿ ಕುದೀತೈತೆ. ಅದಕ್ಕೆ ನಾವು ಒಂದು 1/4 kg ಬೆಲ್ಲವನ್ನು ಹಾಕಬೇಕು. ಬೆಲ್ಲವನ್ನು ಹಾಕಿ ಚೆನ್ನಾಗಿ ಬೆಲ್ಲವನ್ನು ಸಹ ಅದಕ್ಕೆ ಹಾಲಿನ ಜೊತೆಗೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ತಿರುಗಿಸ್ಬೇಕು. ಒಂದು 5 ನಿಮಿಷ ಚೆನ್ನಾಗಿ ತಿರುಗಿಸಿ ಹಾಲಿನ ಜೊತೆಗೆ ಬೆಲ್ಲ ಎಲ್ಲ ಮಿಕ್ಸ್ ಆದಮೇಲೆ ನಮಗಿನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಟೇಸ್ಟ್ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಬೆಲ್ಲ ಬೇಕಂದರೆ ಅದ್ರ ಜೊತೆಗೆ ಸೇರಿಸ್ಕೋಬೋದು. ಈಗ ಹಾಲನ್ನು ಮತ್ತು ಬೆಲ್ಲ ಚೆನ್ನಾಗಿ ಕುದೀತೈತೆ. ನಾವು ಅದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕ್ಕೋಬೇಕು. ನೀವು ಕೊಬ್ಬರಿ ಆದರೂ ಹಾಕ್ಕೋಬೋದು, ಇಲ್ಲ ಹಸಿಕಾಯಿ ಆದರೂ ಹಾಕ್ಕೋಬೋದು. ಒಂದು ಬಟ್ಲನಷ್ಟು ಮೀಡಿಯಮ್ ಬಟ್ಲನಷ್ಟು ಹಸಿ ತೆಂಗಿನಕಾಯಿ ಇದ್ದರೆ ಹಾಕ್ಕೋಬೋದು. ನಾನು ಹಸಿ ತೆಂಗಿನಕಾಯಿ ಬದಲಿಲ್ಲಿ ಒಣ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ. ಈಗ ಹಾಲು ಮತ್ತು ಚೆನ್ನಾಗಿ ಬೆಲ್ಲ ಮಿಕ್ಸ್ ಆಗೈತೆ. ಒಂದು 1/4 kg ಅವಲಕ್ಕಿಯನ್ನು ತಗೊಂಡು ತೊಳೆದ್ಬಿಟ್ಟು ತಕ್ಷಣ ನಾವು ಅದಕ್ಕೆ ಹಾಕಬೇಕು. ಅವಲಕ್ಕಿಯನ್ನು ಹೆಚ್ಚೊತ್ತು ನೆನೆಸಬಾರ್ದು, ಮೆತ್ತಗಾಗ್ಬಿಡುತ್ತೆ ಅದು. ಆಮೇಲೆ ಅದರಲ್ಲಿ ತುಂಬ ಮೆತ್ತಗಾಗ್ಬಿಡುತ್ತೆ. ಈಗ ಅವಲಕ್ಕಿ ಹಾಕಿದ್ದೀನಿ. ಅವಲಕ್ಕಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದರ ಜೊತೆಗೆ ನಾವು ಪುಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಗಸಗಸೆ ಮತ್ತು ಏಲಕ್ಕಿ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಆನಂತರ ಗೋಡಂಬಿಯನ್ನು ಹಾಕ್ತಾಯಿದ್ದೀನಿ. ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ ನಾನು ಒಣ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ. ಇಷ್ಟೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಅದನ್ನು ಕುದಿಸ್ಬೇಕು. ಅದಕ್ಕೆ ಒಂದು 2 ಕಲ್ಲಿನಷ್ಟು ಉಪ್ಪನ್ನು ಹಾಕಬೇಕು. ಅದು ಉಪ್ಪು ಕರಗಿ ಅದೊಂದು ಸ್ವಲ್ಪ ಮಿಕ್ಸ್ ಆದಮೇಲೆ ಕೊನೆಗೆ ಕಡಲೆ ಬೀಜದ ಪೌಡ್ರನ್ನು ಹಾಕಬೇಕು. ಕಡಲೆ ಬೀಜದ ಪೌಡ್ರನ್ನು ಹಾಕಿ ಮಿಕ್ಸ್ ಮಾಡಿ ಮತ್ತೆ ಒಂದು 2-3 ನಿಮಿಷ ಅದನ್ನು ಸಣ್ಣ ಉರಿಯಲ್ಲೇ ಕುದಿಯೋಕ್ಕೆ ಬಿಡಬೇಕು. ಈಗ ಚೆನ್ನಾಗಿ ಕುದೀತಾ ಐತೆ ಅದು. ನೋಡಿರಿ, ಹಿಂಗೆ ಅವಲಕ್ಕಿನೂ ಬೆಂದಿರುತ್ತೆ ಅದು. ಇನ್ನೂ ಸ್ವಲ್ಪ ಹಿಂಗೆ ನೀರು ಥರ ಇದ್ದಂಗೆ ನಾವೇನು ಮಾಡಬೇಕು, ಅದನ್ನು ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ಟು ಇಡಬೇಕು. ಅದಾದ ನಂತರ ಸ್ಟವ್ ಆಫ್ ಮಾಡಿ ಫುಲ್ ಪ್ಲೇಟನ್ನು ಮುಚ್ಚಿ ಹಾಗೆ ಮುಚ್ಚಿಡಬೇಕು. ರಾತ್ರಿ ಮಾಡಿ ಬೆಳಗ್ಗೆ ತಿಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಗಿಣ್ಣಿಂದು. ಈಗ ರಾತ್ರಿ ಮಾಡಿಟ್ಟಿದ್ದೆ ನಾನು ಗಿಣ್ಣು. ಬೆಳಗ್ಗೆ ಗಿಣ್ಣು ರೆಡಿ ಆಗೈತೆ. ಅಂದರೆ ನೋಡಿರಿ, ರಾತ್ರಿ ಒಂದು ಸ್ವಲ್ಪ ನೀರಿತ್ತು. ಈಗ ಫುಲ್ ಅದು ಗಟ್ಟಿ ಆಗೈತೆ. ಗಿಣ್ಣು ಹಿಂಗೆ ಇರಬೇಕು ತಿನ್ನೋಕ್ಕೆ. ಹೀಗೆ ರಾತ್ರಿ ಮಾಡಿಟ್ಟು ಬೆಳಗ್ಗೆ ಚೆನ್ನಾಗಿ ಗಟ್ಟಿಯಾದಂತಹ ಗಿಣ್ಣನ್ನು ನಮ್ಮ ಮನೆಯ ಕರು ಗಣ್ಯ ಮರಿ ತಿಂತಾಯಿದೆ. ಟೇಸ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಮತ್ತು ನೀವು ನೋಡುತ್ತಿರುವ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ. ಎಲ್ರಿಗೂ ಕೂಡ ನಮಸ್ತೆ.